गेल्या 1 महिन्यापासून हिंडलगा कारागृहात मोबाईल जॅमर बसवल्यानं कारागृहाच्या 5 किलोमीटर परिसरातील गावांमध्ये समस्या निर्माण झाली आहे। या विरोधात मंगळवारी हिंडलगा गावकऱ्यांनी कारागृहासमोर रास्ता रोको आंदोलन करून आपला रोष व्यक्त केला। हिंडलगा केंद्रीय कारागृहातील कैद्यांसाठी जॅमर बसवल्यामुळे गावातील 4-5 ठिकाणी त्याचा परिणाम जाणवत आहे। याबाबत अनेक वेळा हिंडलगा कारागृहाच्या अधिकाऱ्यांना ग्रामपंचायतीकडून निवेदन दिलं असलं तरी कोणतीही कारवाई झालेली नाही असा आरोप आंदोलकांनी केला। कारागृहातील कैद्यांकडे खुलेआम मोबाईल फोन असल्यानं अधिकाऱ्यांनी जॅमर बसवले, मात्र अतिरिक्त जॅमर बसवल्यानं आजूबाजूच्या 4-5 गावातील नागरिकांना तुरुंगात असल्यासारखं वाटत आहे अशी नाराजी त्यांनी व्यक्त केली। विद्यार्थ्यांच्या परीक्षा सुरू असल्यामुळे ऑनलाईन वर्गांमुळे अडथळे निर्माण होत आहेत। जॅमरच्या मजबूत कंपनांमुळे गावातील वयोवृद्धांच्या आरोग्यावर विपरीत परिणाम होत आहे, त्यामुळे त्वरित जॅमर हटवावा अशी मागणी गावकऱ्यांनी केली। हिंडलगा ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಹಿಂಡಲಗಾದಲ್ಲಿಯ ಗ್ರಾಮಸ್ಥರ ಪರಿಸರದ ಗ್ರಾಮಸ್ಥರೆಲ್ಲರೂ ಕೂಡಿ ಹಿಂಡಲಗಾ ಜೈಲ್ ಸೆಂಟ್ರಲ್ ಜೈಲ್ ಎದುರುಗಡೆ ರಸ್ತಾ ರೋಕೋ ಮಾಡಿ ಆಂದೋಲನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ। ಕಾರಣ ಹಿಂಡಲಗಾದಲ್ಲಿ ಇರುವ ನಮ್ಮ ಹಿಂಡಲಗಾ ಜೈಲಿನ ಸೆಂಟ್ರಲ್ ಜೈಲಿನಿದೆಯಲ್ಲ, ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರದು ಅನ್ನೋ ಉದ್ದೇಶದಿಂದ ಜಾಮರ್ ಅನ್ನು ಅಳವಡಿಸಿದ್ದಾರೆ। ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ, ಪರಿಸರದಲ್ಲಿರೋ 3-4 ಕಿಲೋಮೀಟರ್ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ ಯಾವುದೇ ತರಹದ ನೆಟ್ವರ್ಕ್ ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ। ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗಲ್ಲ, ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ। ಗ್ರಾಮ ಪಂಚಾಯಿತಿಯ ಉತ್ತಾರ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರಬಹುದು ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರಬಹುದು, ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ। ಆನ್ಲೈನ್ ಆದರೂ ಸಹ ಈಗ ಒಂದು ತಿಂಗಳ ಹಿಂದೆಯಿಂದ ಜಾಮರ್ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲ ನೆಟ್ವರ್ಕ್ಗಳು ಹೋಗಿ ಮೊಬೈಲ್ಗಳು ಚಾಲು ಆಗ್ತಾ ಇಲ್ಲ। ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಸಿಬ್ಬಂದಿ ಅವ್ರದ್ದು ಆಗ್ತಾ ಇಲ್ಲ। ಜನರು ಯಾವುದೇ ಒಂದು ಕೆಲಸ ತಗೊಂಡು ಹೋದ್ರೆ ಆ ಒಂದೊಂದು ಕೆಲಸಕ್ಕೆ 15-20 ದಿವಸ ವೇಟ್ ಮಾಡಬೇಕಾಗತ್ತೆ, ಯಾಕಂದ್ರೆ ನೆಟ್ವರ್ಕೇ ಇರಲ್ಲ। ಹೀಗಾಗಿ ತುಂಬಾ ತೊಂದರೆ ಆಗ್ತವೆ। ಆದ ಕಾರಣವಾಗಿ ಜೈಲ್ ಸೂಪರಿಂಟೆಂಡೆಂಟ್ ಅವರಿಗೆ ಒಂದು ತಿಂಗಳ ಹಿಂದೆ ಒಂದು ಮನವಿ ಮಾಡಿಕೊಂಡಿದ್ದು ಅದು ಜಾಮರ್ ಅನ್ನು ರೇಂಜ್ ಕಡಿಮೆ ಮಾಡಿ ಅಂತ। ಆದ್ರೆ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದು, ನಾವು ಸರ್ಕಾರ ಜೊತೆ ಮಾತುಕತೆ ಮಾಡಿ ಅದರದ ರೇಂಜ್ ಅನ್ನು ಕಡಿಮೆ ಮಾಡಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ರು। ಆದ್ರೂ ಸಹ ಒಂದು ತಿಂಗಳು ಮೀರಿ ಹೋದ್ರು ಸಹ ಅವರು ಅದರ ಬಗ್ಗೆ ವಿಚಾರ ಮಾಡಲಿಲ್ಲ, ಯಾವುದೇ ತರಹದ ಒಂದು ನಿರ್ಣಯ ಕೈಗೊಳ್ಳಿಲ್ಲ। ಆದ ಕಾರಣ ಇವತ್ತೆಲ್ಲ ಗ್ರಾಮಸ್ಥರು ಬೀದಿಗೆ ಇಳಿದು ರಸ್ತೆ ತಡೆ ಹಿಡಿದು ಇವತ್ತು ನಾವು ನಿಲ್ಬೇಕಾಗಿದೆ, ಈ ಪರಿಸ್ಥಿತಿ ನಿರ್ಮಾಣವಾಗಿದೆ। ಅದಕ್ಕಾಗಿ ನಾವು ದಯವಿಟ್ಟು ಎಲ್ಲರ ವತಿಯಿಂದ ಮನವಿ ಮಾಡಿಕೊಳ್ತಾ ಇದೀವಿ, ಈ ಜಾಮರ್ ಅನ್ನು ಆದಷ್ಟು ಬೇಗನೆ ನೀವು ಕಡಿಮೆ ಮಾಡಿ। ಯಾಕಂದ್ರೆ ನಿಮ್ಮ ಜೈಲ್ ಎಷ್ಟು ಸರೌಂಡಿಂಗ್ ಜೈಲ್ ಇದೆಯಲ್ಲ ಅಷ್ಟೇ ಏರಿಯಾನಲ್ಲಿ ನೀವು ಮಾಡ್ಬೇಕಂತ ರೂಲ್ಸ್ ಇದೆ। ಅದನ್ನ ಬಿಟ್ಟು ಜನರಿಗೆ ತೊಂದರೆ ಕೊಡುವಂತ ಏನ್ ಕೆಲಸ ನಡೆದಿದೆಯಲ್ಲ ಇದನ್ನು ತ್ವರಿತವಾಗಿ ನಿಲ್ಲಿಸಬೇಕು। रविकुमार कोकितकर, श्रीराम सेना उत्तर कर्नाटक अध्यक्षರು, हिंदू राष्ट्र सेना उत्तर कर्नाटक अध्यक्ष। हिंडलगा केंद्रीय कारागृहाचे अधीक्षक के कृष्णकुमार म्हणाले की आम्हीही हिंडलगा गावात राहतो, आम्हालाही ही समस्या जाणवत आहे। हा तांत्रिक दोष आहे, तज्ञांना बोलावून हा प्रश्न लवकरच सोडवला जाईल। आधी 2G जॅमर होता, आता 5G जॅमर अपग्रेड करण्यात आलाय। ಸರ್, ಇವತ್ತು ಅದೇ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಏನು ಹಿಂದಿರ್ಲಿಲ್ಲ ಈ ಪ್ರಾಬ್ಲಮ್ ಈಗ ಯಾಕಾಯ್ತು ಅಂತ। ಜಾಮರ್ ಇಲ್ಲ, ಜಾಮರ್ ಹಿಂದೆನೂ ಇತ್ತು, ಅದು 2G ಇತ್ತು ಸರಿನಾ। ಈಗ ಅದು 4G 5G ಎಲ್ಲ ಬಂದಿದೆ, ಹೊಸ ಮೊಬೈಲ್ಸ್ ನೆಟ್ವರ್ಕ್। ಸೊ ಈಗ 2G ಇಂದ 4G 5Gಗೆ ಅಪ್ಗ್ರೇಡೇಷನ್ ಆಗಿದೆ। ಅಪ್ಗ್ರೇಡೇಷನ್ ಮಾಡಿ ನಾವು ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ನಾವು ಇನ್ಸ್ಟಾಲೇಷನ್ ಲೆವೆಲ್ಲೇ ಇದ್ದೀವಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ। ಅವರು ಹಿಂದೆನೂ ಕೂಡ ಅವರು ನಮಗೆ ಮೆಮೊರಾಂಡಮ್ ಕೊಟ್ಟಿದ್ರು, ನಾವು ಅದನ್ನ ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ। ಮತ್ತು ಎಕ್ಸ್ಪರ್ಟ್ ಟೀಮ್ ಜೊತೆ ಅವರು ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡಲಿಕ್ಕೆ ನಾವು ಕ್ರಮ ತಗೋತೀವಿ। ಸರ್, ಈಗ ಶಾಲಾ ಮಕ್ಕಳಿಗೆ ಎಕ್ಸಾಮ್ ಇದಾವೆ, ಹೌದು, ಪಂಚಾಯತಿಯಲ್ಲಿ ಏನ್ ಕೆಲಸ ಇದೆ ಒಂದು ಉತ್ತರಿಸದೆ ತಗೊಳಕ್ ಆಗ್ತಿಲ್ಲ ಅನ್ನೋದು। ಇಲ್ಲ, ಸಮಸ್ಯೆ ನಾವು ಕೂಡ ಹಿಂಡಲಗಾದಲ್ಲೇ ಇದ್ದೀವಿ, ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ, ನಮ್ಮ ಮೊಬೈಲ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ, ನಾವು ಕೂಡ ಲ್ಯಾಂಡ್ಲೈನ್ಗಳನ್ನ ತೊಗೊಂಡಿದ್ದೀವಿ। ಸಮಸ್ಯೆ ಆಗಿರೋದಂತೂ ನಿಜ। ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಈಗಾಗಲೇ ನಮ್ಮ DG ಮೇಡಮ್ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ, ಇಷ್ಟೆಲ್ಲ ಸಾಲ್ವ್ ಮಾಡ್ತೀವಿ। ಓಕೆ ಸರ್, ಒಂದ್ ವೇಳೆ ಕಡಿಮೆ ಮಾಡಿದ್ರೆ ಸರ್ 5G ಇದೆ ಅಲ್ಲ, ಅದು ನಿಮ್ಮ ಕಾರಾಗೃಹದಲ್ಲಿ ಮತ್ತೆ ಮೊಬೈಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದ್ರೆ ಸರ್? ಇಲ್ಲ, ಅದು ಟೆಕ್ನಿಕಲ್ ಟೀಮ್ನವ್ರು ಇರ್ತಾರೆ, ಅವ್ರು ನೋಡ್ಕೋತಾರೆ, ಅದನ್ನ ಟೆಕ್ನಿಕल टीम ಮಾಡ್ತಾರೆ। ಓಕೆ, ಥ್ಯಾಂಕ್ ಯು। आम्ही वरिष्ठ अधिकाऱ्यांच्या निदर्शनास हा विषय आणून शक्य तितक्या लवकर उपाययोजना करू असे ते म्हणाले। विनोद कोलकार, KMM मराठी, बेळगाव।